ನೀವು 23 ವರ್ಷ ಆಗಿದೆ ಆಲ್ರೆಡಿ ಕಲೆಕ್ಷನ್ ಮಾಡಕ್ಕೆ ಹಿಡಿದು. ಮ್ಯಾಕ್ಸಿಮಮ್ ಈ ರೋಡ್ಗೆ 15ರಿಂದ 25 ಕಿಲೋಮೀಟರ್ ಇಲ್ಲ, ದಿನಕ್ಕೆ 4ರಿಂದ 5 ಕೋಟಿ ಕಲೆಕ್ಷನ್ ಮಾಡ್ತೀರಾ. ಅದ್ರ ಜೊತೆಗೆ ನಮ್ಮ ರೈತರು ಜಾಗನ ಈ ಕಡೆ 5 ಎಕರೆ ಈ ಕಡೆ 5 ಎಕರೆ ಒತ್ತಿಸ್ಕೊಂಡು ತಿಂಕೊಂಬಿಟ್ಟಿದ್ದೀರಾ. ಅದನ್ನು ಮಾರ್ಕೊಂಬಿಟ್ಟಿದ್ದೀರಾ ಆಲ್ರೆಡಿ. ಸರಿನಾ? ನೀವು ಹೇಳಿದ ಯಾವುದೇ ಪ್ರಾಜೆಕ್ಟು ಅದರಲ್ಲಿ 6 ಕೆಲಸ ಮಾಡಬೇಕು ಅಂತ ಇದೆ. ಯಾವ ಕೆಲಸ ಮಾಡಿದ್ದೀರಾ? ಯಾವ ಪೆರಿಫಿಲ್ ರೋಡ್ ಕೊಟ್ಟಿದ್ದೀರಾ? ಯಾವ ಈ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಮಾಡಿದ್ದೀರಾ? ನಾನು ಕೇಳ್ತಾ ಇರೋದು ಇಲ್ಲಿ, ಹೌದು, ನೀವು ಟೋಲ್ ಯೂಸ್ ಮಾಡ್ತಾ ಇದ್ದೀರಲ್ವಾ? ಹೌದು. ಅದನ್ನು ಕೋರ್ಟ್ ಯಾವುದು ಆರ್ಡರ್ ಮಾಡಿಲ್ಲ, ಟೋಲ್ ಕಟ್ಟದೆ ಸರ್. ಅಲ್ಲಿ ಏನಂತ ಇದೆ? ಟೋಲ್ ಪೇ ಮಾಡಬೇಡಿ ಅಂತ ಇದೆಯಾ? ಟೋಲ್ ಪೇ ನಿಮ್ಗೆ ಟೋಲ್ ಪೇ ಮಾಡಿ ಕಲೆಕ್ಷನ್ ಮಾಡಿ ಅಂತ ಬರ್ತಿದಾರಾ? ನಿಮ್ಗಿದ್ಯಾ? ಕಲೆಕ್ಷನ್ ಮಾಡಿ ಅಂತ ತೋರಿಸಿದಾರಾ? ಅಲ್ಲ, ಇಷ್ಟವರೆಗೂ ತಿನ್ಕೊಂಡ್ಬಿಟ್ಟಿದ್ದೀರಾ ನಮ್ ದುಡ್ಡೆಲ್ಲ, ನಮ್ ರಕ್ತ ಏರ್ಬಿಟ್ಟಿದ್ದೀರಾ, ನಮ್ ರಕ್ತನ ಚೆನ್ನಾಗಿ ಏರ್ಬಿಟ್ಟಿದ್ದೀರಾ. ಇವಾಗ ತೋರ್ಸಿ ಇಲ್ಲಿ ನಿಮಗೆ ಕಲೆಕ್ಷನ್ ಮಾಡಿ ಅಂತ ಗೌರ್ಮೆಂಟ್ ಆರ್ಡರ್ ಇದ್ರೆ ತೋರಿಸಿ, ನಾವು ಕೊಟ್ಟೋಯ್ತೀವಿ. ಇಷ್ಟು ವರ್ಷ ಕಟ್ಬಿಟ್ಟಿದೀವಿ, 23 ವರ್ಷ. ನನ್ನ ಮನೆ ಇಲ್ಲೇ ಪಕ್ಕದಲ್ಲಿ 1.25 ಕಿಲೋಮೀಟರ್. 23 ವರ್ಷ ಹಿಂಗ್ ಹೋಗ್ಬೇಕಾದ್ರೆ ಹಿಂಗ್ ಬಂದ್ ಕೊಟ್ಟಿದ್ದೀನಿ. ರಮೇಶ್ ಅಂತ. ನನ್ನ ಪ್ರಶ್ನೆಗೆ ಉತ್ತರ ಇಷ್ಟೇ ಸರ್. 23 ವರ್ಷ ನಮ್ ದುಡ್ಡು ತಿಂದ್ಬಿಟ್ಟಿದ್ದೀರಾ, ನಮ್ ಜಮೀನು ತಿಂದ್ಬಿಟ್ಟಿದ್ದೀರಾ. ಇದ್ರಲ್ಲಿ ಇರೋದು ಯಾವ್ದಾರ ಒಂದ್ ಕೆಲಸ ಮಾಡಿದ್ರೆ ತೋರಿಸಿ. ನಮ್ ರಕ್ತನ ಹೆಂಗ್ ಕುಡಿತಾ ಇದ್ದೀರಾ ಅಂದ್ರೆ ಇವಾಗ ನಮ್ ಚೆನ್ನಾಗಿ ಕುಡಿದ್ಬಿಟ್ಟಿದ್ದೀರಾ ಆಲ್ರೆಡಿ. ಹೇಳಿ ಸರ್. ಸರ್, ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ. ನಾವು ಇಲ್ಲಿಂದ ನೈಟ್ 1 ನಿಮಿಷ, ನಾನು ಬಿಲ್ಡರ್, ಇಲ್ಲಿಂದ 10 ಸಲ ಟೋಲ್ ಪಾಸ್ ಮಾಡ್ತೀನಿ. ನನ್ನ ಮನೆ ಇರೋದು ಇಲ್ಲೇ ಇದೆ, ಕೊಡಗೇಹಳ್ಳಿಲಿ. ಹೌದು, ಎಷ್ಟು ಸಲ ಟೋಲ್ ಕೊಡ್ತೀನಿ ನಾನು? ಹೌದು, ನೀವೆಲ್ಲ ಪಾಲನೆ ಮಾಡಿದ್ದೀರಾ? ನೀವು ಪಾಲನೆ ಮಾಡಿದ್ದೀರಾ? ನೀವು ಪಾಲನೆ ಮಾಡಿದ್ದೀರಾ? ನೀವು ಪಾಲನೆ ಮಾಡ್ರಿ, ಕೊಡ್ತೀವಿ. ನಾನು ಹೇಳ್ತಾ ಇರೋದು ಒಂದ್ ನಿಮಿಷ. ಗೌರ್ಮೆಂಟ್ ಇಂದ ಈ ಟೋಲ್ ನ ಕಲೆಕ್ಷನ್ ಮಾಡೋದಕ್ಕೆ ಫ್ರೇಮ್ ಅಗ್ರಿಮೆಂಟ್ ನೋಟಿಸ್ ಹಾಕಿದ್ರಲ್ಲ ಸರ್. ಕೋರ್ಟ್ ಎಲ್ಲೂ ಹೇಳಿಲ್ಲ ಕಟ್ಟಬಾರ್ದು ಅಂತ ಹೇಳಿ ನೋಟಿಸ್ ಹಾಕಿದ್ರಲ್ಲ, ಹಂಗೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಈ ಟೋಲ್ ನ ಕಟ್ಟಿಸ್ಕೋಬೇಕು ಅಂತ ಗೌರ್ಮೆಂಟ್ ನಿಮ್ಗೆ ಪರ್ಮಿಷನ್ ಕೊಟ್ಟಿರೋ ನೋಟಿಸ್ ಹಾಕಿ. ಅದನ್ನೇ ನೀವು ಕೋರ್ಟಲ್ಲಿ ಕೇಳಬೇಕು. ನೀವು ಕೋರ್ಟಲ್ಲಿ ಕೇಳಬೇಕು ಅದನ್ನ ನೀವು ಕೋರ್ಟಲ್ಲಿ ಕೇಳಬೇಕು. 1 ನಿಮಿಷ ಸರ್, ನನ್ನ ಪ್ರಶ್ನೆ ಬಿಟ್ರೆ ನಿಮ್ಮದಕ್ಕೆ ಕೊಟ್ಟಿದಾರ ಅಂತ ಕೇಳ್ತಾ ಇದ್ದೀರಾ. ನಮ್ಮದು ಕೇಳ್ತೀವಿ, ನಮ್ದು ಊಟ ಕೊಡಿ. ಈಗ ಕೇಳಿ, ನೋಡಿ ಸರ್, ಹೆಂಗಾಗಿದೆ ನಮ್ಮ ದೇಶ ಅಂದ್ರೆ ಯಾರು ಪ್ರಭಾವಿ. ಪೊಲೀಸ್ ಕರ್ತಾರೆ, ಬನ್ನಿ, ಆ ಕಡೆ ಬನ್ನಿ. ಅವ್ರು ಕೇಳುತ್ತಿರೋ ಪ್ರಶ್ನೆಯಲ್ಲಿ ಏನ್ ಮಾಡೋದು ಬೇಡ. ಇವಾಗ ಟೋಲ್ ಬಿಟ್ಟು ಔಟ್ಸೈಡ್ ಕರ್ಸಿ, ಟೋಲ್ ಬಿಟ್ಟು ಔಟ್ಸೈಡ್ ಹೇಳ್ತೀವಿ. ಇಲ್ಲ, ಅವ್ರು ಫಸ್ಟ್ ಟೋಲ್ ಬಿಟ್ಟು ಆಚೆ ಕರ್ಸಿ. ಏನು ಫ್ರೇಮ್ ಅಗ್ರಿಮೆಂಟ್ ಕೊಡೋದು ಕೇಳ್ತಾನೆ. ನನ್ನ ಪ್ರಶ್ನೆ ಏನಂದ್ರೆ, ಕೋರ್ಟ್ ಆರ್ಡರ್ಸ್ ಇದೆಯಾ? ಟೋಲ್ ಕಲೆಕ್ಷನ್ ಮಾಡಬಾರ್ದು ಅಂತ ಆರ್ಡರ್ಸ್ ಇದೆಯಾ? ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೌದು, ಅಲ್ಲ ಸರ್, ನಾನು ಒಪ್ಕೊತಿದ್ದೀನಿ, ನಿಮ್ಮ ಮಾತನ್ನ ಒಪ್ಕೊತಿದ್ದೀನಿ. ಕೋರ್ಟ್ ಹೇಳಿಲ್ಲ ಟೋಲ್ ಕಲೆಕ್ಷನ್ ಮಾಡಬೇಡಿ ಅಂತ, ಕೋರ್ಟ್ ಹೇಳಿಲ್ಲ. ಆದ್ರೆ ಕೋರ್ಟ್ ಹೇಳಿದೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ರೂಲ್ಸ್ ಫಾಲೋ ಮಾಡಿ ಅಂತ. ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ನೀವು ನಮಗೆ ತೋರಿಸಿ. ನೋಡಿ, ಕೋರ್ಟ್ ಆರ್ಡರ್ ಸ್ಪೆಸಿಫಿಕ್ ಆಗಿ ಸಾರ್ವಜನಿಕರಿಂದ ಟೋಲ್ ಕಲೆಕ್ಷನ್ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಎಲ್ಲೂ ಇಲ್ಲ, ಅದು ತಪ್ಪು. ನೀವು ಹೇಳ್ತಾ ಇರೋ ತಪ್ಪು, ಅದು ನೀವು ಹೇಳ್ತಾ ಇರೋ ತಪ್ಪು. ಅಲ್ಲಲ್ಲ, ಓಕೆ, ಕೋರ್ಟ್ ಆರ್ಡರ್ ಅಲ್ಲಿ ಏನಿತ್ತು ಸರ್? ಕೋರ್ಟ್ ಆರ್ಡರ್ ಏನಿದೆ ಅಂತ ಅಲ್ಲಲ್ಲ, ಇಲ್ಲ, ಕೋರ್ಟ್ ಆರ್ಡರ್ ಏನಿದೆ ಗೊತ್ತಾ? ಫೋರೆನ್ಸಿಕ್ ಆಡಿಟ್. ಸಿಂಪಲ್ ಸರ್, ಈಗ ಕೋರ್ಟ್ ಅಗ್ರಿಮೆಂಟ್ ಅಲ್ಲಿ ಏನಿತ್ತು ನೀವೇ ಅದು ನನಗೆ ಗೊತ್ತಿಲ್ಲ ಬಿಡಿ, ಅದಕ್ಕೆ ಹೇಳ್ಬಿಡಿ. ಈಗ ಕೋರ್ಟ್ ಅಗ್ರಿಮೆಂಟ್ ಏನು ಅಂತ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಡಿ. ಯಾಕೆ ಸರ್, ಇಲ್ಲಿ ನೋಡಿ, ಈಚೆ ಕರೀರಿ. ಸುಮ್ಮನೆ ಬಿಡ್ರಿ, ನಾವು ಕೆಲಸ ಮಾಡಕ್ ಬಿಡ್ರಿ. ಈಗ ನಿಮ್ಮಂತ ಪ್ರಶ್ನೆಗೆ ಉತ್ತರ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಯಾಕೆ ಟೋಲ್ ಕಟ್ಟಬೇಕು ಅಂತ ನಿಮ್ಗೆ ಕ್ಲಾರಿಟಿ ಇಲ್ಲ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನಿಮ್ಮ ಹತ್ರ ಇದೆಯಾ ಇಲ್ವಾ ಸರ್?
ದಯವಿಟ್ಟು ಹೇಳಿ. ಜನರಿಗೊಂದು ಕ್ಲಾರಿಟಿ ಕೊಡ್ಬೇಕಲ್ಲ. ಈಗ ದುಡ್ಡು ಕಟ್ಟೋರಿಗೆ, ಟೋಲ್ ಕಟ್ಟೋರಿಗೆ ಕ್ಲಾರಿಟಿ ಕೊಡಿ. ನೀವು ನೋಟಿಸ್ ಹಾಕಿದ್ರೆ ಯಾಕೆ ಕಟ್ಟಬೇಕು ಏನು ಅಂತ, ಆ ಕ್ಲಾರಿಟಿ ನಿಮ್ಗಿಲ್ಲ ಅಂದ್ರೆ ಮತ್ತೆ ದುಡ್ಡು ಹೆಂಗ್ ಇಸ್ಕೊತಿದ್ದೀರಾ ನೀವು? ಸರ್, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನಮ್ಮ ಹತ್ರ ಇದೆ ಅಂತ ತೋರಿಸಿ, ಜನ ಕಟ್ತಾರೆ ಅಂತ ಜನ ಹೇಳ್ತಿರೋದು. ನಿಮ್ಮ ಹತ್ರ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆಯಾ ಇಲ್ವಾ ಹೇಳ್ಬಿಡಿ, ಅದನ್ನ ಕ್ಲಿಯರ್ ಮಾಡಿ ಸರ್. ಸರ್ಕಾರ ನಿಮಗೆ ಟೋಲ್ ಕಲೆಕ್ಷನ್ ಮಾಡೋದಕ್ಕೆ ಅನುಮತಿ ಕೊಟ್ಟಿರುವಂತ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನಿಮ್ಮ ಹತ್ರ ಇದೆಯಾ ಇಲ್ವಾ, ಅಷ್ಟೇ ಜನ ಕೇಳ್ತಿರೋದು. ಉತ್ತರ ಇಲ್ಲ. ಹಾಗಾದ್ರೆ ಜನ ಕೂಡ ನಾಳೆ ಟೋಲ್ ಕಟ್ಟುವಾಗ ಹಿಂಗೆ ಮೌನ ಕೂತ್ರೆ ನೀವು ಅದನ್ನ ಒಪ್ಕೋತೀರಾ? ಒಪ್ಕೋತೀರಾ? ಅಲ್ಲ, ನೀವು ಫೋನ್ ಮಾಡಿ ಕ್ಲಾರಿಟಿ ಕೊಡಿ.